ನೀವು ನೋಡ್ತಿದ್ರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕರ್ನಾಟಕ ಸರ್ಕಾರದ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡ ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಕಾಡಾನೆ ಸಮಸ್ಯೆ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಿದರು. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಅಧಿಕಾರಿಗಳು ಸರ್ಕಾರಕ್ಕೆ ಸೂಕ್ತ ವರದಿ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದರಿಂದಲೇ ಮಲೆನಾಡಿನಲ್ಲಿ ಆನೆ ತುಳಿತಕ್ಕೆ 10 ಜನರು ಬಲಿಯಾಗಿದ್ದಾರೆ ಮತ್ತು ಕೋಟ್ಯಾಂತರ ರು ಬೆಳೆ ನಷ್ಟವಾಗುತ್ತದೆ ಎಂದು ಕರ್ನಾಟಕ ಸರ್ಕಾರದ ಕಂದಾಯ ಸಚಿವ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಕೃಷ್ಣ ಬೈರೇಗೌಡ ತೀವ್ರ ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನ ಮಲೆನಾಡು ಭಾಗದ ಕಾಡಾನೆ ಸಮಸ್ಯೆ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅರೇಳಿ ಹೋಬಳಿ ಬಿಳಗುಳಿ ಗ್ರಾಮದ ಬಳಿ ಭೇಟಿ ನೀಡಿದ ಅವರು ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ ಅವರು ಮೂಡಿಗೆರೆ, ಚಿಕ್ಕಮಗಳೂರು, ಆಲೂರು, ಸಕಲೇಶಪುರ ತಾಲೂಕಿನಲ್ಲಿ ಇಲ್ಲದ ಮಾನವ ಮತ್ತು ಪ್ರಾಣಿ ಸಂಘರ್ಷ ಬೇಲೂರಿನಲ್ಲಿ ಏಕಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಕಳೆದ 3 ವರ್ಷಗಳಿಂದ ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆಯಿಂದ ಕೂಲಿ ಕಾರ್ಮಿಕರು ಮತ್ತು ಬೆಳೆಗಾರರು ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ಕೋಟ್ಯಾಂತರ ರುಗಳ ಬೆಳೆ ನಷ್ಟವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ 10 ಬಾರಿ ಮನವಿ ಸಲ್ಲಿಸಿ ಬೇಲೂರಿನಲ್ಲಿ 3 ಜಿಲ್ಲೆಯ ಸಮನ್ವಯ ಸಭೆ ನಡೆಸಿದರೂ ಕೂಡ ಅರಣ್ಯಾಧಿಕಾರಿಗಳು ಬೇಲೂರು ತಾಲೂಕಿನ ಮೇಲೆ ಮೃದು ಧೋರಣೆ ಅನುಸರಿಸುತ್ತಿದ್ದಾರೆ ಎಂಬ ಆಕ್ರೋಶಭರಿತರಾದ ಅವರು, ವಿಧಾನಸಭೆಯಲ್ಲಿ 10 ಬಾರಿ ಚರ್ಚೆ ನಡೆಸಿರುವೆ, ಆದರೂ ಮಾನವ ಪ್ರಾಣಿ ಸಂಘರ್ಷ ನಿಂತಿಲ್ಲ. ಸರ್ಕಾರ ಆನೆಧಾಮ ಮಾಡುವ ಬಗ್ಗೆ ತಿಳಿಸಿದೆ ಹೊರತು ಬಜೆಟ್ನಲ್ಲಿ ಸೂಕ್ತ ಹಣ ನೀಡಿಲ್ಲ. ಕಾಫಿ, ಏಲಕ್ಕಿ, ಭತ್ತ, ಅಡಿಕೆ, ಬಾಳೆ, ತೆಂಗು ಕಾಡಾನೆ ತುಳಿತಕ್ಕೆ ನೆಲಕಚ್ಚಿದ್ದು ಪರಿಹಾರ ನೀಡುತ್ತಿಲ್ಲ. ಈಗಾಗಲೇ ಮಲೆನಾಡಿನ ಜನತೆಗೆ ಕಾಡಾನೆ ಸ್ಥಳಾಂತರಿಸಿ, ಇಲ್ಲವೇ ನಮಗೆ ಪರಿಹಾರ ನೀಡಿ, ನಮ್ಮನ್ನೇ ಸ್ಥಳಾಂತರಿಸಿ ಎಂಬ ಕೂಗು ಎದ್ದಿದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ದೊಡ್ಡದಾಗುವ ನಿಟ್ಟಿನಲ್ಲಿ ಕಂದಾಯ ಸಚಿವರು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸಬೇಕು. ನಮಗೆ ಅರಣ್ಯಾಧಿಕಾರಿಗಳಲ್ಲಿ ನಂಬಿಕೆ ಕಳೆದುಕೊಳ್ಳಲಾಗಿದೆ. ಬೇರೆ ತಾಲೂಕಿನಲ್ಲಿ ಇಲ್ಲದ ಕಾಡಾನೆ ಸಮಸ್ಯೆ ಬೇಲೂರಿನಲ್ಲಿ ಏಕೆ ಎಂಬ ಬಗ್ಗೆ ಅವರೇ ಉತ್ತರ ನೀಡಲಿ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಕಳೆದ 3 ವರ್ಷಗಳಿಂದ ಅನ್ಯ ತಾಲೂಕಿನಲ್ಲಿ ಇಲ್ಲದ ಕಾಡಾನೆ ಸಮಸ್ಯೆ ಬೇಲೂರಿನಲ್ಲಿರುವ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿ ಪಡೆದಿರುವೆ. ಈ ಕಾರಣದಿಂದ ಇಂದು ಖುದ್ದು ಪರಿಶೀಲನೆ ನಡೆಸಿದ ಬಗ್ಗೆ ತಿಳಿಸಿದ ಅವರು, ಅಧಿಕಾರಿಗಳು ತಮ್ಮ ಕರ್ತವ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಕೆಲಸ ಮಾಡಿ ನಿಮಗೆ ಅಗತ್ಯ ಸಹಾಯವನ್ನು ಸರ್ಕಾರದಿಂದ ನೀಡುವ ಭರವಸೆ ನೀಡಿದರು. ಇಲ್ಲಿ ಇರ್ತಕ್ಕಂಥದ್ದು ಸತ್ಯಾಂಶ, ಒಂದು ಸತ್ಯನ ಹೇಳೋದು ಚಿಕನ್ ಆಗಿ ಅವ್ರು ನ್ಯಾಚುರಲ್ ಇದ್ದಿದ್ರೆ ಸಂಪೂರ್ಣವಾಗಿ ಈಗ ನಿಯರ್ ಅಬೌಟ್ 6 months ಇಂದ ಎಲ್ಲ ಅಲ್ಲಿದ್ದು ಸರ್. ಇಲ್ಲಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆ ಕಡೆ ಇದ್ದು ಸರ್. ಏನಾಗುತ್ತೆ, ಅವ್ರದ್ದು ಯಾವ ಕೋರ್ಸ ಗೊತ್ತಿಲ್ಲ. ಇವರೆಲ್ಲರೂ ನಿಂತ್ಕೊಂಡು ಅದೇ ರೋಡಲ್ಲಿ ಇದು ಮಾಡ್ತಾರೆ ಸರ್. ಅವ್ರದ್ದು ನ್ಯಾಚುರಲ್ ಆಗಿರ್ತಕ್ಕಂಥವನ್ನ ಬಿಟ್ಬಿಟ್ರೆ ಸಮಸ್ಯೆಗಳಿಲ್ಲ ಸರ್. ಅವರು ಫೋರ್ಸಬಲಿ ಇಲ್ಲಿಗೆ ಪುಷ್ ಮಾಡ್ತಾರೆ ಸರ್. ಅದು ಸಮಸ್ಯೆ ಆಗಿರೋದು. ಅಂದ್ರೆ ಅವರು ಒಬ್ಬೊಬ್ರು ಏನಂತ ಹೇಳ್ತಾರೆ. ಈಗ ಫ್ಯಾಕ್ಟಿಗೆ ಬರೋಣ. ಫೆಬ್ರವರಿ, ಮಾರ್ಚ್, 1 ವರ್ಷ, 1 ವರ್ಷ ಇಲ್ಲಿವರೆಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ವಿದ್ಯಾವಂತರಿದ್ದೀರಾ, ಯುವಕರಿದ್ದೀರಾ, ಕರೆಕ್ಟ್ ಆಗಿ ಮಾತಾಡಿ. ಇಲ್ಲ ಸರ್, ಗೊತ್ತಾಯ್ತಾ? ಲಾಸ್ಟ್ ಇಯರ್ 7 ಆಗಿದ್ದಾವೆ. ಇರೋ ಡೇಟಾ ನಾವು ಆಮೇಲೆ ಎರಡನೇದು, ಇಲ್ಲಿಂದ ಸ್ಥಳಾಂತರ ಮಾಡಿದ್ರೆ ಮತ್ತೆ ಹುಟ್ಟುತ್ತವೆ, ಮತ್ತೆ ಬರ್ತವೆ. ಎಲ್ಲಾನು ನಾವು ಕೋ ಎಕ್ಸಿಸ್ಟ್ ಮಾಡ್ಲೇಬೇಕು. ಸ್ವಲ್ಪ ಸ್ಥಳಾಂತರ ಮಾಡ್ಬೋದು, ಡೆನ್ಸಿಟಿ ಜಾಸ್ತಿ ಆದಾಗ ಭಾಗಶಃ ಸ್ಥಳಾಂತರ ಮಾಡ್ಬೋದು. ಅದಕ್ಕೂ ಕೂಡ ಏನು ಬೇಕು ಅದು ಮಾಡೋದು. ಹಾಗಂತೇಳಿ ಸ್ಥಳಾಂತರ ಮಾಡೋದು ಒಂದೇ ಪರಿಹಾರ. ಒಂದು ಕೋರ್ಟ್ ಆದ್ರೆ ಈ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ, ತಹಶೀಲ್ದಾರ್ ಶ್ರೀಧರ್ ಗಂಗನವಾಡಿ, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ವೈ.ಎಸ್. ಸಿದ್ದೇಗೌಡ, ಕಾಫಿ ಬೆಳೆಗಾರರು, ಅರಣ್ಯಾಧಿಕಾರಿಗಳು ಹಾಗೂ ಇನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.